आप देख रहे हैं बीजापुर इन्फो। मैं आपके साथ जफर कलदगी। बीजापुर बीजेपी जिला कमेटी के पद अधिकारियों ने कल बीजापुर में एक प्रेस कॉन्फ्रेंस करते हुए आने वाले लोकसभा चुनाव के मद्देनजर जिले में पार्टी को मजबूत करने और मतदाताओं को मोदी सरकार के कामों की जानकारी देने की गर्ज से आयोजित होने वाले कार्यक्रमों का दिया विवरण। इसी दौरान बीजापुर से एमपी कैंडिडेट एमएलए बसवनगौड़ा पाटिल यत्नाल, रमेश जिगजिंगी के अलावा और कई राजनीतिक विषयों पर इस कॉन्फ्रेंस में हुई बात। इस कॉन्फ्रेंस में बीजापुर जिला बीजेपी अध्यक्ष चंद्रशेखर कवटगी, एमएलसी अरुण शाहपुर, विवेकानंद गब्बी और दयासागर पाटिल रहे मौजूद। 9ನೇ ತಾರೀಕಿಗೆ ಬಿಜಾಪುರ ಜಿಲ್ಲೆಯ 2ನೇ ಬಾರಿ ಅಧ್ಯಕ್ಷ ಜವಾಬ್ದಾರಿ ಕೊಟ್ಟ ನಂತರ ಸುಮಾರು 2 ವರ್ಷಗಳ ಕಾಲ ಪಕ್ಷ ಸಂಘಟನೆಯನ್ನು ಮಾಡ್ತಾ ಇರತಕ್ಕಂತ ಹಿಂದಿನ ಜಿಲ್ಲಾಧ್ಯಕ್ಷರು ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತ ಕಟಕದೊಂಡವರೇ ಪಕ್ಷವನ್ನು ಬಿಟ್ಟು ಹೋದಾಗ ಪಕ್ಷದಲ್ಲಿ ಸಾಕಷ್ಟು ಮುಜುಗರ ಉಂಟು ಮಾಡಿತ್ತು, ಕಾರ್ಯಕರ್ತರಿಗೆ ಹತಾಶೆ ಕೂಡ ಆಗಿತ್ತು। ಪಕ್ಷದ ಇನ್ನೊಬ್ಬರು ಜಿಲ್ಲಾಧ್ಯಕ್ಷ ಮಾಡಲಿಕ್ಕೂ ಕೂಡ ವಿಳಂಬವೂ ಕೂಡ ಆಯಿತು। ಈ ಹಿನ್ನೆಲೆಯಲ್ಲಿ ಪಕ್ಷದ ಕಾರ್ಯ ನಿಂತಿರಲಿಲ್ಲ। ಪಕ್ಷದ ಕಾರ್ಯವನ್ನು ಜಿಲ್ಲಾಧ್ಯಕ್ಷ ಇದ್ದಿದ್ರು ಸಹಿತ ಉಳಿದ ಕಾರ್ಯಕರ್ತರು ಅತ್ಯಂತ ಸಕ್ರಿಯವಾಗಿ ಕೆಲಸವನ್ನು ಮಾಡ್ತಾ ಇದ್ರು। ತಡವಾಗಿ ಆದ ನಂತರ ನನಗೆ ಜಿಲ್ಲಾಧ್ಯಕ್ಷ ಜವಾಬ್ದಾರಿಯನ್ನು ಕೊಟ್ಟಾದ ನಂತರ ನಾವೆಲ್ಲ ಮತ್ತು ಪಕ್ಷದ ಕಾರ್ಯಕರ್ತರು ನನಗೇನು ಜಿಲ್ಲೆ ಹೊಸದಲ್ಲ, ಕಾರ್ಯಕರ್ತರು ಹೊಸದಲ್ಲ। ಇಂದು 2010ರಿಂದ 2013ವರೆಗೆ ನಾನು ಜಿಲ್ಲಾಧ್ಯಕ್ಷನಾಗಿದ್ದೆ। ಆ ಸಂದರ್ಭದಲ್ಲಿ ಅವೇ ಕಾರ್ಯಕರ್ತರು ಹೆಚ್ಚು ಕಡಿಮೆ ಜವಾಬ್ದಾರಿ ಬದಲಾವಣೆ ಆಗಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮೊದಲನೇದಾಗಿ ಜಿಲ್ಲಾ ಪ್ರವಾಸವನ್ನು ನಮ್ಮ ಚುನಾವಣೆಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಅರುಣ್ ಶಾಪುರ್ ಅವರು, ನಮ್ಮ ಕೇಂದ್ರದ ಮಂತ್ರಿಗಳು, ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಜಿಗಜಿಂಗಿ ಅವರು ಹಾಗೂ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳೊಂದಿಗೆ ಪ್ರವಾಸವನ್ನು 15-16 2 ದಿವಸಗಳ ಕಾಲ ನಂತರ ಇವತ್ತು ಕೂಡ ನಮ್ಮ ಪ್ರವಾಸವನ್ನು ಮಾಡ್ತಾ ಇದ್ದೀವಿ। ಮೊದಲನೇದಾಗಿ ಇಂಡಿ ಮತ್ತು ಚಡ್ಚಣ, ದೇವರಪುರಿ, ಸಿಂದಗಿ ಮತ್ತು ಬಿಜಾಪುರ, ನಾಗಠಾಣ, ಇಷ್ಟು ಇವತ್ತು ಬಿಜಾಪುರ ಮತ್ತು ನಾಗಠಾಣ ಇವತ್ತು ಸಂಜೆ 5 ಗಂಟೆಗೆ, ಇನ್ನು 2 ಕ್ಷೇತ್ರ ಆಗಬೇಕು ಮುಂದೆ। ಎಲ್ಲ 6 ಕ್ಷೇತ್ರಗಳಲ್ಲಿ ಪ್ರವಾಸವನ್ನು ಕಾರ್ಯಕರ್ತರು ಮತ್ತೊಮ್ಮೆ ಸಕ್ರಿಯ ಆಗಬೇಕು, ಚುನಾವಣೆಯಲ್ಲಿ ಧುಮುಕಬೇಕು ಅನ್ನುವಂಥ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಮಾತಾಡಿಸಿ ಸಹಜವಾಗಿ ಪಕ್ಷದಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಸಂಘಟನಾತ್ಮಕ ವೈಚಾರಿಕವಾದಂತಹ ಸ್ವಲ್ಪ ಭಿನ್ನಾಭಿಪ್ರಾಯಗಳಿದ್ರು ಚುನಾವಣೆ ದೃಷ್ಟಿಯಿಂದ ನಾವೆಲ್ಲರೂ ಒಂದಾಗಿ ಹೋಗ್ಬೇಕಂದಾಗ ಪಕ್ಷದ ಕಾರ್ಯಕರ್ತರು ಎಲ್ಲ ಕೂಡ ಒಕ್ಕೊರಲಿಂದ ಧ್ವನಿಗೂಡಿಸಿದ್ದಾರೆ। ಸಂಘಟನಾತ್ಮಕವಾಗಿ ಚುನಾವಣೆಯನ್ನ ನಾವು ಯಾವ ರೀತಿ ಮಾಡಿದರೆ ಗೆಲ್ತೇವೆ ಅನ್ನುವಂಥ ದೃಷ್ಟಿಯಿಂದ ರಾಜ್ಯದಿಂದ ಮತ್ತು ರಾಷ್ಟ್ರೀಯದಿಂದ ಕೆಲವು ಸೂಚನೆಗಳು ಬಂದಿದ್ದಾವೆ। ಆ ನಿಟ್ಟಿನಲ್ಲಿ ಈಗಾಗಲೇ ಕೆಲವು ಕಾರ್ಯಕ್ರಮಗಳನ್ನು ನಮ್ಮ ಕಾರ್ಯಕರ್ತರು ನಾವೆಲ್ಲ ಪ್ರಾರಂಭ ಮಾಡಿದೆವು। ಈ ತಿಂಗಳಲ್ಲಿ ವಿಶೇಷವಾಗಿ ಬಹಳ ಮಹತ್ವದ ಒಂದು 2-3 ಕಾರ್ಯಕ್ರಮ ಈಗಾಗಲೇ ನಾವು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆವು। ಮೊನ್ನೆ 12ನೇ ತಾರೀಕಿನಿಂದ ನಾಳೆ 24ನೇ ತಾರೀಕಿವರೆಗೆ ಫಲಾನುಭವಿಗಳ ಮನೆ ಸಂಪರ್ಕ ಮಾಡಬೇಕು ಮತ್ತು ಅವ್ರ ಮನೆಗೆ ಕಮಲ ಜ್ಯೋತಿ ಅಂತ ಹೇಳಿ ನಮ್ಮದು ಪಕ್ಷದ ಚಿಹ್ನೆ ಇರ್ತಕ್ಕಂಥ ಒಂದು ಜ್ಯೋತಿಯನ್ನ ಯಾರು ಫಲಾನುಭವಿಗಳು ಇಡೀ ದೇಶದಲ್ಲಿ 20 ಕೋಟಿ ಫಲಾನುಭವಿಗಳಂತ ಹೇಳಿ ನಮ್ಗಾಗಲೇ ಅಧಿಕೃತವಾದಂತಹ ಮಾಹಿತಿಯನ್ನ ಸಿಕ್ಕಿದೆ ಮತ್ತು ಜಿಲ್ಲಾವಾರು ಕೂಡ ಫಲಾನುಭವಿಗಳು ಯಾರು ಅಂತೇಳಿ ಕೂಡ ಅದನ್ನು ಕೂಡ ಬಂದಿದೆ। ಆ ಫಲಾನುಭವಿಗಳ ಮತಕ್ಷೇತ್ರ ವೈಸ್ ಬೂತ್ ಮಟ್ಟದಲ್ಲಿ ಗುರುತಿಸಿ ಅವರವರ ಮನೆಗೆ ಹೋಗಿ ಜ್ಯೋತಿಯನ್ನ ಬೆಳಗಬೇಕು ಅನ್ನುವಂಥದ್ದನ್ನ ಅವ್ರ ಮನೆಗೆ ಹೋದಾಗ ಸುತ್ತಮುತ್ತಲಿನ ಅಕ್ಕಪಕ್ಕದಲ್ಲಿ ಮನೆಯವ್ರನ್ನ ಕರ್ಕೊಂಡು ಆ ಜ್ಯೋತಿಯನ್ನು ಹಚ್ಚಿ ಬರುವಂತ ಕಾರ್ಯಕ್ರಮ ಕಮಲ ಜ್ಯೋತಿ ಕಾರ್ಯಕ್ರಮ ಮಾಡುವಂಥದ್ದು ಅದು ಮಹಿಳಾ ಮೋರ್ಚಾದ ನೇತೃತ್ವದಲ್ಲಿ ನಡೀತಾ ಇದೆ ಮತ್ತು ಪಕ್ಷದ ಎಲ್ಲಾ ಕಾರ್ಯಕರ್ತರ ಮನೆ ಮೇರಾ ಪರಿವಾರ ಬಿಜೆಪಿ ಪರಿವಾರ ಅಂತ ಹೇಳಿ ಈಗಾಗಲೇ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ। ನಮ್ಮ ಪರಿವಾರ ಬಿಜೆಪಿ ಪರಿವಾರ ಎಲ್ಲ ಪಕ್ಷದ ಪ್ರಮುಖ ಕಾರ್ಯಕರ್ತರ ಮನೆ ಮೇಲೆ ಧ್ವಜ ಹಾರಿಸುವಂಥದ್ದು
ಸಹಜವಾಗಿ ಆ ಧ್ವಜ ಹಾರಿಸಬೇಕಾದ್ರೆ ಒಬ್ಬರೇ ಹಾರಿಸೋದಲ್ಲ, ಸುತ್ತಮುಖದ ಮನೆ ಪಕ್ಕದಲ್ಲಿ ಇರತಕ್ಕಂಥ ಜನರನ್ನು ಸೇರಿಸಿ ಪ್ರಮುಖ ಕಾರ್ಯಕರ್ತರು ಧ್ವಜ ಹಾರಿಸುವಂಥದ್ದು. ಒಟ್ಟು ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಪಕ್ಷದ ಸಾಧನೆಗಳನ್ನು ತಿಳಿಸುವಂಥದ್ದು. ಯಾರು ಫಲಾನುಭವಿಗಳು ಆಗಿದಾರ, ಇದು ನರೇಂದ್ರ ಮೋದಿ ಸರ್ಕಾರದಿಂದ ಆಗಿದೆ ಅನ್ನುವಂಥದ್ದು ಗೊತ್ತಾಗಬೇಕು ಅನ್ನುವಂಥ ದೃಷ್ಟಿಯಿಂದ. ನಮ್ಗೆ ಇಡೀ ದೇಶದಲ್ಲಿ ನಮ್ಮ ಪಕ್ಷಕ್ಕೆ ವೋಟ್ ಬಿದ್ದಿದ್ದು 17 ಕೋಟಿ, ಆದರೆ ಫಲಾನುಭವಿಗಳಿಗೆ ಇರ್ತಕ್ಕಂಥದ್ದು 22 ಕೋಟಿ. ಸಹಜವಾಗಿ ಇದನ್ನು ನೋಡಿದಾಗ ಪಕ್ಷ ಮತ್ತೊಂದು ಸಲ ಅಧಿಕಾರಕ್ಕೆ ಬರೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಅನ್ನುವಂಥದ್ದನ್ನ ನಮ್ಮ ಕಾರ್ಯಕರ್ತರಿಗೆ ಅನ್ನಿಸ್ತದೆ. ಮತ್ತು ಫಲಾನುಭವಿಗಳು ಯಾರು ತಗೊಂಡಿರ್ತಾರ, ಅವರು ಯಾರು ಫಲಾನುಭವಿಗಳು ಯಾರು ಉಜ್ವಲ ತಗೊಂಡಿದ್ದಾರೆ, ಇದು ನರೇಂದ್ರ ಮೋದಿ ಅವ್ರದ್ದು ಗೊತ್ತಾದಾಗ ನಿಶ್ಚಿತವಾಗಿ ಭಾರತೀಯ ಜನತಾ ಪಾರ್ಟಿ ವೋಟ್ ಹಾಕ್ತಾರೆ ಅಂತ ಹೇಳಿ ನಮಗೆ ಅನಿಸ್ತಾ ಇದೆ. ಇನ್ನು ಯುವ ಮೋರ್ಚಾ ವತಿಯಿಂದ ಮಾರ್ಚ್ 2ನೇ ತಾರೀಕಿಗೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 30 ಕಿಲೋಮೀಟರ್ ಮೋಟಾರ್ ಬೈಕ್ ರ್ಯಾಲಿ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಕನಿಷ್ಠ 200 ಜನ ಆ ಮೋಟಾರ್ ಬೈಕ್ ರ್ಯಾಲಿಯಲ್ಲಿ ಇರ್ತಾರ. ಇಡೀ ವಿಧಾನಸಭಾ ಕ್ಷೇತ್ರವನ್ನು ಸುತ್ತಬೇಕು ಅನ್ನುವಂಥದ್ದು ದೃಷ್ಟಿಯಿಂದ ಅದನ್ನು ಮಾಡ್ತಾರೆ. 24ನೇ ತಾರೀಕಿಗೆ ಮೊದಲ ಮನ್ ಕಿ ಬಾತ್ ಅಂತ ಹೇಳ್ತಿದ್ದು, ಅದೇ ಇದು ಭಾರತ್ ಕಿ ಬಾತ್ ಮೋದಿ ಕಿ ಸಾಥ್. ಇದು ನಮ್ಮ ಶಕ್ತಿ ಕೇಂದ್ರ ಅಂದ್ರೆ ಜಿಲ್ಲಾ ಪಂಚಾಯಿತಿ ಮತ್ತು ಬೂತ್ ಮಟ್ಟದಲ್ಲಿ ಇದು ಎಲ್ಲ ಮನ್ ಕಿ ಬಾತ್ ಕಾರ್ಯಕ್ರಮವನ್ನ, ಕೊನೆ ಕಾರ್ಯಕ್ರಮವನ್ನ ಎಲ್ಲ ಕಾರ್ಯಕರ್ತರು ಹಿತೈಷಿಗಳು ಕೇಳಬೇಕು ಅನ್ನುವಂಥ ದೃಷ್ಟಿಯಿಂದ ಗುಂಪಾಗಿ ಜಿಲ್ಲಾ ಪಂಚಾಯತ್ ವೈಸ್ ಅಲ್ಲೆಲ್ಲೇ ಸೇರಿಸಿ 100-200 ಜನರು ಸೇರಿಸಿ ಈ ಕಾರ್ಯಕ್ರಮ ಮಾಡಬೇಕು ಅನ್ನುವಂಥದ್ದನ್ನ ಹಮ್ಮಿಕೊಂಡಿದೆ. ಇದು ಬಿಟ್ಟು ಇನ್ನೂ 2 ವಿಶೇಷವಾದಂಥ ಕಾರ್ಯಕ್ರಮ. ಮೊದಲನೇದಾಗಿ ಈಗ ತುರ್ತಾಗಿ ಬರ್ತಕ್ಕಂಥದ್ದು ನಾಳೆ 23ನೇ ತಾರೀಕಿಗೆ ವಿಜಯ ಸಂಕಲ್ಪ ಯಾತ್ರೆ ನಮ್ಮ ಜಿಲ್ಲೆಗೂ ಕೂಡ ಬರ್ತಾ ಇದೆ, ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ. ಅದನ್ನು ನಾವು ಶಕ್ತಿ ಕೇಂದ್ರದ ಸಮಾವೇಶ, ಕ್ಲಸ್ಟರ್ ಸಮಾವೇಶ, ಇಡೀ ರಾಜ್ಯದಲ್ಲಿ 10 ಕ್ಲಸ್ಟರ್ ಮಾಡಿದ್ದಾರೆ. 2-3 ಲೋಕಸಭಾ ಕ್ಷೇತ್ರವನ್ನು ಕೂಡಿ ಒಂದು ಕ್ಲಸ್ಟರ್ ಅಂತ ಹೇಳಿ, ನಮ್ದು ಬಾಗಲಕೋಟ್ ಮತ್ತು ವಿಜಾಪುರ ಕೂಡಿ ಒಂದು ಕ್ಲಸ್ಟರ್, ವಿಜಾಪುರ ಬಾಗಲಕೋಟ್ ಕೂಡಿ ವಿಜಾಪುರದಲ್ಲಿ 23ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ಜಿಲ್ಲಾ ಪಂಚಾಯಿತಿಯ ಆಫೀಸ್ ಎದುರಿರ್ತಕ್ಕಂಥ ಮೈದಾನದಲ್ಲಿ. ಅದಕ್ಕೆ ಯಾರು ಅಪೇಕ್ಷಿತರು ಅಂತ ಹೇಳಿದ್ರೆ ಸಾರ್ವಜನಿಕರನ್ನ ಅಲ್ಲಿ ಕರೆದಿಲ್ಲ, ಒಂದು ಬೂತ್ದಿಂದ 4 ಜನ ಅಪೇಕ್ಷಿತರು. ಸೊ ಹೀಗಾಗಿ 2101 ಬೂತ್ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಲೋಕಸಭಾ ಕ್ಷೇತ್ರದಲ್ಲಿ. ಹೀಗಾಗಿ ಒಂದು ಬೂತ್ದಿಂದ 4 ಜನ ಬರಬೇಕು. ಹೀಗಾಗಿ ಬಾಗಲಕೋಟೆ ಜಿಲ್ಲೆಯಿಂದ ಬೂತ್ದಿಂದ ಕರೆದಿಲ್ಲ, ಅಲ್ಲಿ ಶಕ್ತಿ ಕೇಂದ್ರದ ಮೇಲ್ಪಟ್ಟು ಅಲ್ಲಿ ಸುಮಾರು 1000 ಜನ ಅಪೇಕ್ಷಿತರು. ಹೀಗಾಗಿ ಅಪೇಕ್ಷಿತರು ಪಟ್ಟಿ ಹಿಡ್ಕೊಂಡು ಅಲ್ಲಿ ಬರಬೇಕು. ಅಲ್ಲಿ ಬಂದಾಗ ಬೂತ್ ಮಟ್ಟದ ಕಾರ್ಯಕರ್ತರು, ಬೂತ್ ಮಟ್ಟದ ಪ್ರಮುಖರು ಏನ್ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ನಾಯಕರು ಅವರಿಗೆ ಮಾರ್ಗದರ್ಶನ ಮಾಡ್ತಾರೆ. ಹೀಗಾಗಿ 23ನೇ ತಾರೀಕಿಗೆ ಬಂದಾಗ ಇಡೀ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಬೂತ್ ಮಟ್ಟದ ಕಾರ್ಯವನ್ನ ಚುರುಕುಗೊಳಿಸುವ ದೃಷ್ಟಿಯಿಂದ ಇದು ಒಂದು ದೊಡ್ಡ ಕಾರ್ಯಕ್ರಮ. ಅವತ್ತ ಸನ್ಮಾನ್ಯ ರಾಜ್ಯಾಧ್ಯಕ್ಷರು BS ಯಡಿಯೂರಪ್ಪನವರು, ಕೇಂದ್ರದ ರಾಜ್ಯ ಕೃಷಿ ಸಚಿವರಾಗಿರ್ತಕ್ಕಂಥ ಪುರುಷೋತ್ತಮ ರೂಪಾಲ ಅವರು, ಗುಜರಾತದ ಶಾಸಕರು, ಈಗ ರಾಜ್ಯಸಭಾ ಸದಸ್ಯರು, ಅವರಿಗೆ ಕೇಂದ್ರದ ರಾಜ್ಯ ಸಚಿವರು, ಕೃಷಿ ಸಚಿವರು. ಈಗ ಇಂಟೆಲೆಕ್ಚುಯಲ್ ಮೀಟ್ ಅನ್ನುವಂಥದ್ದನ್ನು ಅದನ್ನು ದಿನಾಂಕ ಕೂಡ ನಿಶ್ಚಯ ಆಗಿಲ್ಲ. ಅದು ಆದ ನಂತರ ಕೂಡ ಸುಮಾರು ಜಿಲ್ಲೆಯಿಂದ ಒಂದು 1000 ಜನ ಬೇರೆ ಬೇರೆ ಕ್ಷೇತ್ರದಲ್ಲಿರ್ತಕ್ಕಂಥ ಪ್ರಭಾವಿ ವ್ಯಕ್ತಿಗಳ ಒಂದು ಸಭೆಯನ್ನು ಮಾಡಬೇಕಂತೂ ನಿಶ್ಚಯ ಆಗಿದೆ ಪ್ರತಿ ಜಿಲ್ಲೆಯಲ್ಲಿ. ಅದು ದಿನಾಂಕ ಬಂದಂತ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ. ಸೊ ಒಟ್ಟಾರೆ ನಮ್ಮ ಕಾರ್ಯ ಚುನಾವಣೆ ದೃಷ್ಟಿಯಿಂದ ಬಿಜಾಪುರ ಜಿಲ್ಲೆ ನಮ್ಮ ಕಾರ್ಯಕರ್ತರು ಸಜ್ಜಾಗಿದ್ದಾರೆ. ನಿಶ್ಚಿತವಾಗಿ ಈ 3ನೇ ಬಾರಿ ಸ್ಪರ್ಧಿಸತಕ್ಕಂಥ ಬಿಜಾಪುರ ಜಿಲ್ಲೆಯಿಂದ ಸನ್ಮಾನ್ಯ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸುವಂತ ದೃಷ್ಟಿಯಿಂದ ಸಾಕಷ್ಟು ಪ್ರಯತ್ನವನ್ನು ಮಾಡ್ತೇವೆ ಮತ್ತು ನಿಶ್ಚಿತವಾಗಿ ಆರಿಸಿ ಬರ್ತಾರೆ ಅಂತ ಹೇಳಿ ನಮ್ಗೆ ವಿಶ್ವಾಸ ಇದೆ. ಅಲ್ಲ, ಮುಖಂಡರು ಸಜ್ಜಾಗಿದ್ರೆ ಅಲ್ಲಿದಾಗ ಅಭ್ಯರ್ಥಿ ಘೋಷಣೆ ಆಗ್ಬೇಕು ಇಷ್ಟೇ. ಅಲ್ಲ, ಈಗ ಜಿಗ್ಜಿಡಿಗೆ ಅವರು ಅದಾರ. ಸೊ ಇನ್ನೊಬ್ರು ಕೂಡ ನಾನು ಅಭ್ಯರ್ಥಿ ಅಂತೇಳಿ ಯಾರು ಹೇಳಿಕೆ ಜಿಲ್ಲಾಧ್ಯಕ್ಷ ಆಗಲಿ ಜಿಲ್ಲಾ ಸಂಚಾಲಕರಿಗೆ ಯಾರು ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ. ಹೀಗಾಗಿ ಅಭ್ಯರ್ಥಿ ಘೋಷಣೆ ಆಗುವುದು ಇಷ್ಟೇ ಬಾಕಿ. ಈಗ ಸದ್ಯಂತರೂ ಸನ್ಮಾನ್ಯ ಅಲ್ಲ, ಈಗ ನಾವು ರಾಷ್ಟ್ರೀಯ ಅಧ್ಯಕ್ಷದ ಘೋಷಣೆ ಮಾಡ್ಬೇಕು ಸರ್. ಈಗ ನಾನು ಅಥವಾ ಯಾವ ರಾಜ್ಯಾಧ್ಯಕ್ಷ ಘೋಷಣೆ ಮಾಡ್ತಾರೆ. ಸೊ ಈಗ ನಾವು ಅಭ್ಯರ್ಥಿ ಅಂತ ಹೇಳಿ ಇವ್ರನ್ನ ನಾವು ಅಧಿಕೃತ ನಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ತೇವೆ ಅನ್ನುವಂಥದ್ದನ್ನು ಸನ್ಮಾನ್ಯ ಜಿಗ್ಜಿಣಿಗೆ ಅವ್ರು ಕೊಟ್ಟರು ಗೆಲ್ಲಿಸ್ತೇವೆ ಅಥವಾ ಯಾರು ಬೇಕಾದ್ರೂ ಕೂಡ ಗೆಲ್ಲಿಸ್ತೇವೆ. ಈಗ ಸದ್ಯ ಅಂತೂ ಜಿಗ್ಜಿಣಿಗೆ ಅವ್ರು ಬಿಟ್ಟು ಯಾರು ಕೂಡ ಅರ್ಜಿಯನ್ನು ಸಲ್ಲಿಸಿಲ್ಲ, ಏನು ಮಾಡಿಲ್ಲ. ಈಗ ಸದ್ಯ ಅಂತೂ ನಮ್ಮ ದೃಷ್ಟಿಯೊಳಗೆ
ಸನ್ಮಾನ್ಯ ಜಿಜೆಯವರೇ ಅಭ್ಯರ್ಥಿ. ಸರ್, ಪರ್ಯಾಯ ಅಭ್ಯರ್ಥಿ ಅಂತೇಳಿ ಯಾರು ತಮ್ಮ ಬೇಕಾದ್ರೆ ನಾನು ಅಂತ ಹೇಳಿ ಹೇಳ್ಕೋಬಹುದು. ಆದ್ರೆ ಪಕ್ಷದಲ್ಲಿ ಆ ಅಭ್ಯರ್ಥಿಯನ್ನ ಅಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತಕ್ಕಂಥ ಯಾರು ಪಕ್ಷದ ಸಾಮಾನ್ಯ ಸದಸ್ಯರಲ್ಲಾದ್ರು ನಾನು ಲೋಕಸಭೆಗೆ ನಿಲ್ತೀನಿ ಅಂತ ಹೇಳಿದ್ರೆ ಇದು ಹುಡುಗಾಟಿಕೆ ಅಲ್ಲ. ಏನಂದ್ರೆ ಹಾಲಿ ಸಂಸದರು ಅವರಿರುವಂತ ರಾಜಕೀಯ ಅನುಭವ ಮತ್ತೆ ಈಗಾಗಲೇ ನಮ್ಮ ಕೇಂದ್ರದಲ್ಲಿ ಸಚಿವರ ಕೆಲಸ ಮಾಡ್ತಾರೆ. ಒಂದು ಸಹಜವಾಗಿ ಅವರು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ಹಿರಿತನ ಇರುವಂತ ವ್ಯಕ್ತಿ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿರೋದ್ರಿಂದ ಪಕ್ಷ ಅವರಿಗೆ ಮನ್ನಣೆ ನೀಡುತ್ತೆ ಅನ್ನುವಂತ ಒಂದು ವಿಶ್ವಾಸ ಸಹಜವಾಗಿ ಇದೆ ಎಲ್ಲ ಕಡೆ. ಆಚೆಗೆ ಯಾವ ಶಾಸಕರು ನನ್ಗೆ ಗೊತ್ತಿರೋ ಹಾಗೆ ಅಧಿಕೃತವಾಗಿ ಎಲ್ಲೂ ನಾನು ಇಂಥ ಅಭ್ಯರ್ಥಿಯನ್ನು ನಿಲ್ಲಿಸ್ತಿದ್ದೀನಿ ಅಂತ ಹೇಳಿಲ್ಲ. ಕೆಲವೊಂದು ಜನ ಕ್ಲೇಮ್ ಮಾಡ್ತಿದ್ದಾರೆ ನಾವು ಅಭ್ಯರ್ಥಿಯಾಗಿ ನಿಲ್ಲಿಸ್ತಾರ, ಅವ್ರ ಬೆಂಬಲದ ಇವ್ರ ಬೆಂಬಲದ. ಸ್ವಾಭಾವಿಕವಾಗಿ ಅವ್ರ ಬಗ್ಗೆ ನನಗೂ ಸಹಾನುಭೂತಿ ಇದೆ. ಯಾರ್ಯಾರನ್ನ ಏನೇನೋ ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಯಾಕೆ ನಾವು ಉತ್ತರ ಕೊಡಬೇಕು? ನನಗೊಂದು ವಿಶ್ವಾಸ ಇದೆ, ಬಹಳ ಹಿರಿತನದ ಕೇಂದ್ರ ಸಚಿವರು ಮತ್ತೆ ರಾಜಕೀಯ ಅನುಭವ ನಮ್ಮ ಪಕ್ಷದಲ್ಲಿ ಅವರು ನಮ್ಮ ನಾಯಕರು ಕೂಡ ಹೌದು. ರಮೇಶ್ ಜಿಗಜಿಣಗಿ ಸ್ವಾಭಾವಿಕವಾಗಿ ಅವರು ಸ್ಪರ್ಧಿಸ್ತೀನಿ ಅಪೇಕ್ಷೆ ವ್ಯಕ್ತಪಡಿಸಿದ್ದಾರೆ. ಬೇರೆ ಯಾವುದು ನಮ್ಮ ಜಿಲ್ಲೆಯ ನಾಯಕರ ಮನಸ್ಸಲ್ಲೂ ಇಲ್ಲ. ಹೀಗಾಗಿ ಅವರು ಸ್ಪರ್ಧಿಸ್ತಾರೆ ಅನ್ನುವಂತ ಒಂದು ವಾತಾವರಣ ಅಂತೂ ಇದೆ. ಸರ್, ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕಾರ್ಯಕರ್ತರಲ್ಲಿ ಸ್ಪಷ್ಟತೆ ಇದೆ. ಇದು ಗೊಂದಲ ಮೂಡಿಸ್ಬೇಕು ಅಂತ ಸೋಷಿಯಲ್ ಮೀಡಿಯಾವನ್ನು ಬಳಸಿಕೊಳ್ಳುವಂತ ವ್ಯಕ್ತಿಗಳು ಮಾಡೇ ಮಾಡ್ತಾರೆ. ಆದ್ರೆ ನೀವು ಒಂದು ಸುಮ್ಮನೆ ಸರ್, ಯಾವ್ದು ಈ ರಾಜಕೀಯ ಕ್ಷೇತ್ರದಲ್ಲಿ ಗೊಂದಲ ಮೂಡಿಸಿ ಲಾಭ ಪಡೆಯುವಂತ ಪ್ರಯತ್ನಗಳನ್ನ ಮಾಡುವಂತದ್ದು ಬಹಳ ಸ್ವಾಭಾವಿಕ ಇದು. ಆದ್ರೆ ಅದಕ್ಕೆ ಎಷ್ಟು ಮನ್ನಣೆ ಕೊಡಬೇಕು ಅನ್ನುವಂಥದ್ದು ಜಿಲ್ಲೆಯವರಿಗೆ ಸ್ಪಷ್ಟತೆ ಇದೆ. ಇದು ಇಲ್ಲಿಗಿಂತ ಮುಂದೆ ಹೋಗೋ ಕೇಸ್ ಏನಲ್ಲ. ಪಕ್ಷದವ್ರಿಗೆ ಏನು ಇರ್ಲಾರದವ್ರು ಎಲ್ಲೋ ಒಂದು 4 ಮಂದಿ ಹುಡುಗರು ಕರ್ಕೊಂಡು ಪ್ರೆಸ್ ಮೀಟ್ ಮಾಡಿಸಿ ಸೋಷಿಯಲ್ ಮೀಡಿಯಾದ ಬಿಟ್ಟು ಕೂಡಲೇ ಬಹಳ ಗಂಭೀರತೆ ಮೂಡಲ್ಲ ಸರ್. ಸಮಾಜ ಬಹಳ ಗಂಭೀರವಾಗಿ ಗಮನಿಸುತ್ತೆ ಸರ್. ಯಾವ ಸ್ಥಾನಕ್ಕೆ ಯಾರ ಹೆಸರುಗಳು ಓಡುತ್ತೆ ಅನ್ನುವಂಥದ್ದು ಬಹಳ ಗಂಭೀರವಾದ ಸ್ಥಿತಿ ಮತ್ತು ನಾವೆಲ್ಲ ಚಿಂತನೆ ಮಾಡಬೇಕಾದಂತ. ಹೀಗಾಗಿ ನನ್ಗೇನ್ ಅನ್ಸಲ್ಲ ಸರ್, ನಮ್ಮ ಪಕ್ಷದಲ್ಲಿ ಸ್ಪಷ್ಟತೆ ಇದೆ. ಗೊಂದಲ ಸೋಷಿಯಲ್ ಮೀಡಿಯಾದಲ್ಲಿದೆ, ಅವ್ರ ಸ್ಪರ್ಧೆ ಅಲ್ಲೇ ಆಗ್ಲಿ. ಶಾಸಕರಾಗಿರೋರು ಇವತ್ತು ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಆಗ್ಬೇಕು, ಈ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮತ್ತೊಂದು ಬರಬೇಕು. ಇದು ಬರಬೇಕು ಅಂತ ಹೇಳಿದ್ರೆ ಬಿಜಾಪುರ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸಂಸದರಾಗಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಯಾವುದೇ ಗೊಂದಲ ಇಲ್ಲ ಅನ್ನುವಂಥದ್ದು ನಮ್ಗೆ ವಿಶ್ವಾಸ ಇದೆ. ನಮಗೆ ನಗರ ಶಾಸಕರು ಖಂಡಿತ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಬಿಜಾಪುರ ಸಂಸದರು ನಮ್ಮ ನಾಯಕರಿದ್ದಾರೆ. ನಮ್ಮ ನಗರ ಶಾಸಕರು ಅದರ ಬಗ್ಗೆ ಸರಿಯಾಗಿ ಅವ್ರ ಜೊತೆ ಮಾತಾಡ್ತಾರೆ, ಸರಿಯಾಗಿ ಒಂದು ಒಪಿನಿಯನ್ ಮೂಡಿಸಕ್ಕೆ ಸರಿ ಮಾಡಿ ಚುನಾವಣೆ ಮಾಡ್ತೀವಿ. ಗೊಂದಲ ಆದ್ರೆ ನಮಗೆ ಸ್ಪಷ್ಟ ಇದೆ ಬಿಜಾಪುರ ಜಿಲ್ಲೆ ಟೀಮಿಗೆ ಅಂದ್ರೆ ನಗರ ಶಾಸಕರು ನಮ್ಮ ಜೊತೆಗೆ. ನನಗೊಂದು ವಿಶ್ವಾಸ ಇದೆ ಸರ್, ನಾನು ಖಂಡಿತ ವಿಶ್ವಾಸ ಇಟ್ಟಿದ್ದೀನಿ ನಗರ ಶಾಸಕರ ಮೇಲೆ. ನಮ್ಮ ಜಿಲ್ಲಾ ಟೀಮ್ ಅಲ್ಲಿ ಅವರು ಒಬ್ರು, ನಮ್ಮ ನಾಯಕರು ಅವರು ನಮ್ಮ ಜೊತೆಗೆ ಇದ್ದು ಭಾರತೀಯ ಜನತಾ ಪಾರ್ಟಿ ಸಂಸದರನ್ನು ಮಾಡುವಲ್ಲಿ ಖಂಡಿತವಾಗಿಯೂ ಹೆಗಲಿಗೆ ಹೆಗಲು ಕೊಟ್ಟು ಶ್ರಮ ಹಾಕಿ ಕೆಲಸ ಮಾಡ್ತಾರೆ. और भी खबरों के लिए लाइक कीजिए, शेयर कीजिए और सब्सक्राइब कीजिए बीजापुर इन्फो चैनल को। और हाँ, बेल आइकॉन दबाना ना भूलिएगा। धन्यवाद।